ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRN ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ನಾನು HSTR ಸಾಮಾನ್ಯ ಪತ್ರಿಕೆ ಏನು 100 ಮಾರ್ಕ್ಸಿಗೆ ಇರುತ್ತಲ್ಲ, ಆ ಒಂದು ಸಾಮಾನ್ಯ ಪತ್ರಿಕೆಯಲ್ಲಿ 25 ಮಾರ್ಕ್ಸಿಗೆ ಏನಿರುತ್ತೆ GK ಇರ್ತೈತೆ. ಆ ಒಂದು GK ಟಾಪಿಕ್ ಮೇಲೆ ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು GKಗೆ ಸಂಬಂಧಪಟ್ಟಂಥ ಕೆಲವು ತರಗತಿಗಳನ್ನು ಮಾಡಿದ್ದೀನಿ. ಅದಕ್ಕೆ ಅನ್ವಯವಾಗಿ ಈ ಒಂದು ತರಗತಿ ಕೂಡ ಇರುತ್ತೆ. ಯಾರೆಲ್ಲ HSTR ನೇಮಕಾತಿಗೆ ಹಾಗೂ PSTR ಮತ್ತು GPSTR ಒಂದು ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವರಿಗೆ ಈ ಒಂದು ತರಗತಿಗಳನ್ನು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇದು ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಕೂಡ ಬರುವಂಥ ಒಂದು ಟಾಪಿಕ್ಕು. ಯಾಕೆಂದರೆ ಸಾಮಾನ್ಯ ಪತ್ರಿಕೆ HSTR ಸಾಮಾನ್ಯ ಪತ್ರಿಕೆ ಏನು ಬರುತ್ತಲ್ಲ, ಆ ಒಂದು ಪೇಪರು ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಕಡ್ಡಾಯವಾಗಿ ಇರುತ್ತೆ ಕೂಡ. ಪೇಪರ್ 2 ನಮ್ಮ ಹತ್ರ ಪೇಪರ್ ಆಗಿದ್ದರೆ ಪೇಪರ್ 1 ಏನಿರುತ್ತೆ GK ಪೇಪರ್ ಇರುತ್ತೆ, ಅಂದರೆ ಸಾಮಾನ್ಯ ಪತ್ರಿಕೆ ಇರುತ್ತೆ. ಆ ಒಂದು ಪತ್ರಿಕೆ ಎಲ್ಲರಿಗೂ ಕೂಡ ಕಡ್ಡಾಯವಾಗಿರುವುದರಿಂದ ಅವರು ಕೂಡ ಈ ತರಗತಿಗಳನ್ನು ವೀಕ್ಷಿಸಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಅರಣ್ಯಗಳು ಮರಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮಜೀವಿಗಳಿಂದ ಕೂಡಿದ ಪ್ರಕೃತಿ ಪರಿಸರ ವ್ಯವಸ್ಥೆಯಾಗಿದೆ. ಅಂದರೆ ಅರಣ್ಯದಾಗ ಏನೇನು ಇರ್ತೈತೆ ಅಂತಂದರೆ ಮರಗಳಿರ್ತವೆ, ಸಸ್ಯಗಳು ಇರ್ತವೆ, ಪ್ರಾಣಿಗಳು ಇರ್ತವೆ, ಸೂಕ್ಷ್ಮಜೀವಿಗಳು ಕೂಡ ಆ ಒಂದು ಅರಣ್ಯದಲ್ಲಿ ಇರುತ್ತೆ. ಈ ಎಲ್ಲ ಒಂದು ಅಂಶಗಳಿಂದ ಕೂಡಿದಂಥ ಒಂದು ಪ್ರಕೃತಿ ಪರಿಸರಕ್ಕೆ ನಾವು ಅರಣ್ಯಗಳು ಅಂತೇಳಿ ಕರಿತೀವಿ. ಅರಣ್ಯಗಳು ಭಾರತದಲ್ಲಿ ಅರಣ್ಯ ನಿರ್ವಹಣೆಯನ್ನು ಮುಖ್ಯವಾಗಿ ಭಾರತೀಯ ಅರಣ್ಯ ಕಾಯ್ದೆ ಎಷ್ಟಂದರೆ 1927 ಮತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆ. ಅರಣ್ಯ ಕಾಯ್ದೆ ಅಂದರೆ ಬೇರೆ, ಭಾರತೀಯ ಅರಣ್ಯ ಕಾಯ್ದೆ ಅಂದರೆ 1927, ಸಂರಕ್ಷಣಾ ಕಾಯ್ದೆ ಅಂದರೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಅಂದರೆ 1980. ಈ ಒಂದು ಭಾರತ ಅರಣ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ದೇವೆ. ಅರಣ್ಯವು ಹೆಚ್ಚಿನ ಮರಗಳ ಸಾಂದ್ರತೆಯನ್ನು ಹೊಂದಿರುವಂತಹ ಒಂದು ಪ್ರದೇಶವಾಗಿದೆ. ಅರಣ್ಯ ಏನಾಗಿದೆ ಅಂದರೆ ಹೆಚ್ಚಿನ ಮರಗಳ ಸಾಂದ್ರತೆ ಏನಾಗುತ್ತೆ ಅರಣ್ಯದಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಒಂದು ಪ್ರದೇಶವಾಗಿದೆ ಅರಣ್ಯ. ನೋಡಿರಿ, FAO ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಇದರ ಪ್ರಕಾರ ಅರಣ್ಯ ಅಂದರೆ ನೋಡಿರಿ, ಅರಣ್ಯವನ್ನು 10%ರಷ್ಟು ಕನಿಷ್ಠ ಮೇಲಾವರಣ ಹೊದಿಕೆಯನ್ನು ಹೊಂದಿದೆ. ಇದ್ರ ಪ್ರಕಾರ ಏನು ಹೇಳ್ತಾ ಇದೆ ಅಂದರೆ FAO ಅರಣ್ಯ 10% ಏನಾಗಿದೆ ಅಂದರೆ ಕನಿಷ್ಠ ಆದರೂ ಮೇಲಾವರಣವನ್ನು ಹೊದಿಕೆಯನ್ನು ಹೊಂದಿದೆ ಅಂತ ಹೇಳ್ತಾ ಇದೆ. 5 ಮೀಟರ್ನಷ್ಟು ಕನಿಷ್ಠ ಮರದ ಎತ್ತರ. ಒಂದು ಮರ ಇದೆ ಅಂದರೆ ಅದರ ಮರದ ಕನಿಷ್ಠ ಎತ್ತರ ಎಷ್ಟಂದರೆ 5 ಮೀಟರಷ್ಟು ಎತ್ತರ. ಹಾಗೆ ಕನಿಷ್ಠ 0.5 ಹೆಕ್ಟೇರ್ ವಿಸ್ತೀರ್ಣ ಮತ್ತು ಕೃಷಿಯ ಪ್ರಬಲವಾದ ಭೂಬಳಕೆಯನ್ನು ಇದು ಹೊಂದಿರುವುದಿಲ್ಲ ಅಂಥೇಳಿ ಈ ಒಂದು FAO ಏನು ಮಾಡ್ತಾಯಿದೆ, ವ್ಯಾಖ್ಯಾನ ಮಾಡ್ತಾಯಿದೆ, ಅಂದರೆ ಅದು ಹೇಳ್ತಾ ಇದೆ ಅದು ಅರಣ್ಯದ ಕುರಿತು. ಈಗ ನೋಡ್ರಿ, UNFCCC ಅಂದರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದು ಏನು ಹೇಳ್ತಾ ಇದೆ ಅಂದರೆ ಅರಣ್ಯಗಳನ್ನು ಕನಿಷ್ಠ 10ರಿಂದ 30 ಮೇಲಾವರಣ ಹೊದಿಕೆ ಎಷ್ಟಿರಬೇಕು, ಮರಗಳಂದರೆ 10ರಿಂದ 30 ಇರಬೇಕು. ಕನಿಷ್ಠ ಎಷ್ಟು ಎತ್ತರ ಇರಬೇಕು ಅಂದರೆ ಮರದು 2ರಿಂದ 5 ಮೀಟರ್ ಎತ್ತರ ಇರಬೇಕು ಮತ್ತು ಕನಿಷ್ಠ 0.1 ಹೆಕ್ಟೇರ್ ವಿಸ್ತೀರ್ಣವನ್ನು ಹೊಂದಬೇಕು ಅಂಥೇಳಿ ಹೇಳ್ತಾ ಇದೆ. ಯಾವುದು UNFCCC ಈ ಒಂದು ಸಂಸ್ಥೆ ಈ ಒಂದು ಮರದ ಕುರಿತು ಈ ರೀತಿ ಹೇಳ್ತಾ ಇದೆ. ಈಗ ಭಾರತದಲ್ಲಿ ಅರಣ್ಯ ಯಾವ ರೀತಿ ಕಂಡುಬರ್ತೈತೆ ಅಂತ ಹೇಳಿ ನೋಡ್ರಿ. ಭಾರತೀಯ ಅರಣ್ಯ ಸಮೀಕ್ಷೆ FSI ಅಂತ ಕರಿತೀವಿ. ಇದು ಡೆಹ್ರಾಡೂನ್ 1987ರಿಂದ ದ್ವೈವಾರ್ಷಿಕ ಅಂದರೆ 2 ವರ್ಷಗಳಿಗೊಮ್ಮೆ ಅರಣ್ಯ ವ್ಯಾಪ್ತಿಯ ಮೌಲ್ಯಮಾಪನವನ್ನು ಇದು ನಡೆಸ್ತಾಯಿದೆ. ಯಾವುದು ಭಾರತೀಯ ಅರಣ್ಯ ಸಮೀಕ್ಷೆ 2 ವರ್ಷಕ್ಕೊಂದ್ಸರಿ ಏನು ಮಾಡ್ತೈತೆ, 1987ರಿಂದ ಪ್ರತಿ 2 ವರ್ಷಕ್ಕೊಮ್ಮೆ ಏನು ಮಾಡ್ತಾಯಿದೆ, ಅರಣ್ಯ ವ್ಯಾಪ್ತಿಯ ಒಂದು ಮೌಲ್ಯಮಾಪನವನ್ನು ಮಾಡ್ತಾಯಿದೆ. ಮತ್ತು ಸಂಶೋಧನೆಗಳನ್ನು ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಇದರಲ್ಲಿ ಏನು ಮಾಡ್ತೈತೆ, ಪ್ರಕಟ ಮಾಡ್ತೈತೆ. ಈ ಸಂಶೋಧನೆ ಮಾಡಿದಂಥದ್ದು ಏನು ಮಾಡ್ತೈತೆ ಅಂತಂದರೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ಅಂದರೆ ನೋಡ್ರಿ, ಇಲ್ಲಿದೆ ನೋಡ್ರಿ, ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್. ಇದು ISFRನ ಲಾಂಗ್ ಫಾರ್ಮ್ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಏನು ಮಾಡ್ತಾಯಿದೆ, ಇದು ಭಾರತೀಯ ಅರಣ್ಯ ಸಮೀಕ್ಷೆ 2 ವರ್ಷಕ್ಕೊಮ್ಮೆ ಅರಣ್ಯವನ್ನು ಮೌಲ್ಯಮಾಪನ ಮಾಡಿ ಅರಣ್ಯ ವ್ಯಾಪ್ತಿಯ ಮೌಲ್ಯಮಾಪನ ನಡೆಸಿ ಸಂಶೋಧನೆ ಮಾಡಿ ಅದರ ಮಾಹಿತಿಯನ್ನು ಎಲ್ಲಿ ಒಂದು ಪ್ರಕಟಣೆ ಮಾಡ್ತೈತೆ ಅಂದರೆ ISFRನಲ್ಲಿ ಪ್ರಕಟ ಮಾಡ್ತೈತೆ. ಇದನ್ನು 1987ರಿಂದ ದ್ವೈವಾರ್ಷಿಕ ಅಂದರೆ 2 ವರ್ಷಗಳಿಗೊಮ್ಮೆ ಮಾಡ್ತೈತೆ.
ಆ ಒಂದು 2 ವರ್ಷಗಳ ಆಧಾರದ ಮೇಲೆ ಭಾರತೀಯ ಅರಣ್ಯ ಸಮೀಕ್ಷೆ FSI ಪ್ರಕಟಿಸುತ್ತದೆ. ಏನು ಮಾಡ್ತೈತೆ ಈ ಒಂದು 1987ರಿಂದ ಏನು ಸಮೀಕ್ಷೆ ಮಾಡ್ತೈತಲ್ಲ ಆ ಒಂದು ಸಮೀಕ್ಷೆ ಏನು ಮಾಡ್ತೈತೆ FSI ಅಂದರೆ ಭಾರತೀಯ ಅರಣ್ಯ ಸಮೀಕ್ಷೆ ಏನು ಮಾಡ್ತೈತೆ ಪ್ರಕಟ ಮಾಡ್ತೈತೆ. ರಿಮೋಟ್ ಸೆನ್ಸಿಂಗ್ ಉಪಗ್ರಹ ದತ್ತಾಂಶ ಮತ್ತು ಕ್ಷೇತ್ರ ಆಧಾರಿತ ಅರಣ್ಯ ದಾಸ್ತಾನು ನೋಡ್ರಿ, ರಿಮೋಟ್ ಸೆನ್ಸಿಂಗ್ ಉಪಗ್ರಹ ಮತ್ತು ಕ್ಷೇತ್ರ ಆಧಾರಿತ ರಾಷ್ಟ್ರೀಯ ಅರಣ್ಯ ದಾಸ್ತಾನು NFI ಈ ಒಂದು ವ್ಯಾಖ್ಯಾನದ ಆಧಾರದ ಮೇಲೆ ದೇಶದ ಅರಣ್ಯ ಮತ್ತು ಮರಗಳ ಸಂಪನ್ಮೂಲಗಳ ಆಳವಾದ ಮೌಲ್ಯಮಾಪನ ಮಾಡ್ತಿದ್ದೇವೆ ನಡೆಸ್ತಾ ಇದ್ದೀವಿ. ಭಾರತ ಅರಣ್ಯ ಸ್ಥಿತಿ ವರದಿ 2023 ಈ ಸರಣಿಯಲ್ಲಿ ಅಂತ 18ನೇ ವರದಿಯಾಗಿದೆ. ಏನು ಮಾಡ್ತೈತೆ ರಿಮೋಟ್ ಸೆನ್ಸಿಂಗ್ ಉಪಗ್ರಹ ದತ್ತಾಂಶ ಮತ್ತು ಕ್ಷೇತ್ರ ಆಧಾರಿತ ರಾಷ್ಟ್ರೀಯ ಅರಣ್ಯ ದಾಸ್ತಾನು ಈ ಎರಡೂ ಒಂದು ವ್ಯಾಖ್ಯಾನದ ಆಧಾರದ ಮೇಲೆ ಏನು ಮಾಡ್ತಿದೆ ದೇಶದ ಅರಣ್ಯ ಮತ್ತು ಮರಗಳ ಒಂದು ಸಂಪನ್ಮೂಲಗಳ ಆಳವಾದ ಮೌಲ್ಯಮಾಪನವನ್ನು ಇದು ನಡೆಸ್ತಾ ಇದೆ. ಭಾರತ ಅರಣ್ಯ ಸ್ಥಿತಿ ವರದಿ 2023 ಈ ಸರಣಿಯನ್ನು ಎಷ್ಟನೇದಾಗಿದೆ ಈ ಸರಣಿ ಅಂದರೆ 1918ರ ಸರಣಿಯಾಗಿದೆ. ಇದು 2023 ಅಂದರೆ 2025ರಲ್ಲಿ ಮಾಡಬೇಕಾಗಿದೆ. ಅದು ಮಾಡಿರೋದು ಅದ್ರ ಮಾಹಿತಿಯಲ್ಲಿ ಕನೆಕ್ಟ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಈ ವರದಿಯು ಅರಣ್ಯ ವ್ಯಾಪ್ತಿ, ಮರಗಳ ವ್ಯಾಪ್ತಿ, ಆ ಒಂದು ವರದಿ ಏನು ಮಾಡ್ತಂದರೆ ಅರಣ್ಯ ವ್ಯಾಪ್ತಿ ಎಷ್ಟಿದೆ, ಮರದ ವ್ಯಾಪ್ತಿ ಎಷ್ಟಿದೆ, ಮ್ಯಾಂಗ್ರೋವ್ ಹೊದಿಕೆ ಎಷ್ಟಿದೆ, ಭಾರತದ ಕಾಡುಗಳಲ್ಲಿನ ಇಂಗಾಲದ ಸ್ಟಾಕ್ ಎಷ್ಟಿದೆ, ಕಾಡ್ಗಿಚ್ಚಿನ ನಿರ್ದೇಶನಗಳು, ಕೃಷಿ ಅರಣ್ಯ ಇತ್ಯಾದಿಗಳ ಮಾಹಿತಿಯನ್ನು ಇದು ಒದಗಿಸಿ ಕೊಡ್ತೈತೆ. ಈಗ ISFR 2023ರ ಪ್ರಮುಖ ಅಂಶಗಳು ನೋಡ್ರಿ ಏನಿದೆ ಅದರ ಅಂಶಗಳು ಅಂಥೇಳಿ. ಒಟ್ಟು ಅರಣ್ಯ ಮತ್ತು ಮರ ಆವರಣ ಎಷ್ಟಿದೆ ಅಂದರೆ ಅಲ್ಲಿ 25.17 ಅಷ್ಟು ಎಷ್ಟಿದೆ, ಶೇಕಡ ಎಷ್ಟಿದೆ ಅಂದರೆ 25.17% ಏನಿದೆ ಒಟ್ಟು ಅರಣ್ಯ ಮತ್ತು ಮರ ಆವರಣ ಒಂದು ಕಂಡುಬರ್ತೈತೆ. ಇದು 2023ರ ಒಂದು ರಿಪೋರ್ಟು. ಈಗ ಅರಣ್ಯ ಆವರಣ ಮಾತ್ರ ನೋಡ್ರಿ, ಅರಣ್ಯ ಆವರಣ ಎಷ್ಟಿದೆ ಅಂತಂದರೆ ಇದು 21.76% ಇದೆ. ಮರ ಆವರಣ ಎಷ್ಟಿದೆ ಅಂದರೆ 3.41 ಸೆಂಟಿಮೀಟರ್ ಇದೆ. ಈಗ ISFR 2023 ಇತ್ತೀಚೆಗೆ ಮೌಲ್ಯಮಾಪನದ ಪ್ರಕಾರ ಭಾರತದ ಒಟ್ಟು ಅರಣ್ಯ ಮತ್ತು ಮರಗಳ ಹೊದಿಕೆಯು ಎಷ್ಟಿದೆ ಅಂತಂದರೆ 8,27,357 ಚದರ ಕಿಲೋಮೀಟ್ರನ್ನು ಇದು ಹೊಂದಿದೆ. ಇದು ದೇಶದ ಭೌಗೋಳಿಕ ಪ್ರದೇಶದಲ್ಲಿ ಎಷ್ಟು ಹೊಂದಿದೆ ಅಂದರೆ 25.17% ಹೊಂದಿದೆ. ಇದು ISFR 2021 ಮೌಲ್ಯಮಾಪನಕ್ಕೆ ಹೋಲಿಸಿದರೆ 1,475 ಚದರ ಕಿಲೋಮೀಟರ್ ಅಷ್ಟು ಏನಿದೆ ಹೆಚ್ಚಳವನ್ನಿದು ಅಂದರೆ 2021 ಹೋಲಿಸಿದರೆ 2023 ಏನಾಗಿದೆ ಅಂದರೆ 1,445 ಹೆಚ್ಚಳವಾಗಿದೆ ಅಂಥೇಳಿ ನಾವು ಇಲ್ಲಿ ನೋಡ್ಬೋದು. ಇದು ಅರಣ್ಯ ಸಂರಕ್ಷಣಾ ಪ್ರಯತ್ನಗಳಲ್ಲಿ ಸಕಾರಾತ್ಮಕ ಒಂದು ಪ್ರಗತಿಯನ್ನು ಕಂಡಿದೆ ಅಂತ ಹೇಳಿ ಇದರ ಮೂಲಕ ತಿಳ್ಕೊಬೋದು. ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯಲ್ಲಿ ಗರಿಷ್ಠ ಹೆಚ್ಚಳವನ್ನು ತೋರಿಸಿದ್ರು 4 ಪ್ರಮುಖ ರಾಜ್ಯಗಳು. ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯಲ್ಲಿ ಗರಿಷ್ಠ ಒಂದು ಹೆಚ್ಚಳ ತೋರಿಸಿದ್ರು 4 ರಾಜ್ಯಗಳು ಯಾವುದಂದರೆ ಛತ್ತೀಸ್ಗಢ, ಅದು ಎಷ್ಟಿದೆ ಅಂದರೆ 684 ಚದರ ಕಿಲೋಮೀಟರ್ ಇದೆ ಛತ್ತೀಸ್ಗಢ ಪ್ರಥಮವಾಗಿ. ಎರಡನೇದು ಉತ್ತರ ಪ್ರದೇಶ, ಇದು 559 ಇದೆ. ಒಡಿಸ್ಸಾ 559, ಇದನ್ನು ಕೂಡ ಸೇಮು. ಮತ್ತು ರಾಜಸ್ಥಾನ್, ಒಟ್ಟು 4 ಒಂದು ರಾಜ್ಯಗಳು ಏನು ಮಾಡಿದ್ದಾವೆ ಮರಗಳ ಒಂದು ವ್ಯಾಪ್ತಿಯಲ್ಲಿ ಗರಿಷ್ಠವಾದಂಥ ಒಂದು ಪ್ರಮಾಣವನ್ನು ಸಾಧಿಸಿದ್ದೇವೆ. ಅರಣ್ಯ ವ್ಯಾಪ್ತಿಯಲ್ಲಿ ಗರಿಷ್ಠ ಹೆಚ್ಚಳವನ್ನು ತೋರಿಸುತ್ತಿರುವ ಮೊದಲ 3 ರಾಜ್ಯಗಳು ನೋಡಿರಿ. ಇದು ಏನಾಯಿತು, ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯಲ್ಲಿ ಗರಿಷ್ಠವನ್ನು ಅಂದರೆ ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯಲ್ಲಿ ಇವು 4 ರಾಜ್ಯಗಳು ಏನು ಮಾಡಿದ್ದಾವೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಅರಣ್ಯ ವ್ಯಾಪ್ತಿಯಲ್ಲಿ ಗರಿಷ್ಠ ಹೆಚ್ಚಳವನ್ನು ತೋರಿಸುತ್ತಿರುವ ಮೊದಲ 3 ರಾಜ್ಯಗಳು ಅಂದರೆ ಪ್ರಮುಖ ಒಂದು ರಾಜ್ಯಗಳಂದರೆ 4 ಅಂದರೆ ಗರಿಷ್ಠ ಹೆಚ್ಚಳವನ್ನು ತೋರಿಸುವ ಮೊದಲ 3 ರಾಜ್ಯಗಳು ಅಂದರೆ ಮಿಜೋರಾಮು, ಅದು 742 ಚದರ ಕಿಲೋಮೀಟರ್ ಇದೆ. ಹಾಗೆ ನಂತರ ಗುಜರಾತು ಮತ್ತು ಒಡಿಸ್ಸಾ ಇವೇನಾಗಿದೆ ಅಂತಂದರೆ ಅರಣ್ಯ ವ್ಯಾಪ್ತಿಯಲ್ಲಿ ಗರಿಷ್ಠ ಹೆಚ್ಚಳವನ್ನು ತೋರಿಸುತ್ತಿರುವಂಥ 3 ರಾಜ್ಯಗಳು.
ಈಗ ಅರಣ್ಯ ವಿಸ್ತೀರ್ಣದಲ್ಲಿ ಅಂದರೆ ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯನ್ನು ಹೊಂದಿರುವಂಥ ಮೊದಲ 3 ರಾಜ್ಯಗಳು ಯಾವುವು ಅಂತಂದರೆ ಅದು ಮಧ್ಯಪ್ರದೇಶ, ಅದು 85,724 ಚದರ ಕಿಲೋಮೀಟರ್ ಹೊಂದಿದೆ. ಆಮೇಲೆ ಅರುಣಾಚಲ ಪ್ರದೇಶ, ಆಮೇಲೆ ಮಹಾರಾಷ್ಟ್ರ. ಈ 3 ರಾಜ್ಯಗಳು ನೆನ್ಪಿಟ್ಕೋಬೇಕು. ಅದು ಎಷ್ಟು ಹೊಂದಿದೆ ಅಂತ ಈ ರೀತಿ ಸಂಖ್ಯೆಯಲ್ಲಿ ಕೇಳೋದಿಲ್ಲ, ರಾಜ್ಯಗಳು ಯಾವುವು ಅಂಥೇಳಿ ಕೇಳ್ತಾರೆ. ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಅರಣ್ಯ ಮತ್ತು ಮರಗಳ ವ್ಯಾಪ್ತಿಯನ್ನು ಹೊಂದಿರುವಂಥ 3 ರಾಜ್ಯಗಳದು. ಅರಣ್ಯ ವ್ಯಾಪ್ತಿಯಲ್ಲಿ ಗರಿಷ್ಠ ಹೆಚ್ಚಳವನ್ನು ತೋರಿಸುತ್ತಿರುವ ಮೊದಲ ಒಂದು ರಾಜ್ಯಗಳು 3. ಹಾಗೆ ಅರಣ್ಯ ಮತ್ತು ಅರಣ್ಯ ವ್ಯಾಪ್ತಿಯಲ್ಲಿ ಗರಿಷ್ಠ 2 ಸೇರಿಸಿ ಬಂದರೆ ಅಲ್ಲಿ 4 ರಾಜ್ಯಗಳು ಬರ್ತವೆ. ಇಷ್ಟು ಅರಣ್ಯ ಪ್ರದೇಶವನ್ನು ಹೆಚ್ಚಿಸಲು ಸರ್ಕಾರದ ಉಪಕ್ರಮಗಳು. ಅರಣ್ಯ ಪ್ರದೇಶ ಹೆಚ್ಚು ಮಾಡಬೇಕಾದ್ರೆ ಸರ್ಕಾರದ ಒಂದು ಕ್ರಮಗಳು ಏನಿದಾವೆ ಅಂತೇಳಿ ನೋಡೋಣ. ಗ್ರೀನ್ ಇಂಡಿಯಾ ಮಿಷನ್ GIM ಅಂದರೆ ಗ್ರೀನ್ ಇಂಡಿಯಾ ಮಿಷನ್. ಇದು 2015 ಮತ್ತು 16ನೇ ಒಂದು ಆರ್ಥಿಕ ವರ್ಷದಲ್ಲಿ ಪ್ರಾರಂಭ ಆಗ್ತೈತೆ. ಇದು GIM ಅರಣ್ಯೀಕರಣ ಚಟುವಟಿಕೆಗಳ ಮೇಲೆ ಏನು ಮಾಡ್ತೈತೆ, ಕೇಂದ್ರೀಕರಿಸ್ತೈತೆ. ಇದರದ್ದು ಒಂದು ಉದ್ದೇಶ ಏನಂದರೆ ಅರಣ್ಯೀಕರಣ ಚಟುವಟಿಕೆಗಳ ಮೇಲೆ ತನ್ನ ನಿಗಾವನ್ನು ಇಡುವುದು ಅಥವಾ ಅದರ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸೋದಾಗಿರ್ತೈತಿ. ಕಳೆದ 5 ವರ್ಷಗಳಲ್ಲಿ ಅರಣ್ಯೀಕರಣದ ಪ್ರಯತ್ನಗಳು ಬೆಂಬಲಿಸಲು ಏನು ಮಾಡಲಾಗಿದೆ, 17 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ 755.28 ಕೋಟಿ ಏನು ಮಾಡಿದೆ, ಈ ಗ್ರೀನ್ ಇಂಡಿಯಾ ಮಿಷನ್ ಏನು ಮಾಡಿದೆ, ಬಿಡುಗಡೆ ಮಾಡಿದೆ. ಅಂದರೆ ಅರಣ್ಯೀಕರಣದ ಒಂದು ಪ್ರಯತ್ನವನ್ನು ಅರಣ್ಯೀಕರಣ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ಏನು ಮಾಡಿದೆ ಅಂದರೆ 17 ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಏನು ಮಾಡಿದೆ ಅಂತಂದ್ರೆ ಅದು 755.28 ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. ರಾಷ್ಟ್ರೀಯ ಅರಣ್ಯೀಕರಣ ಕಾರ್ಯಕ್ರಮ ಕ್ಷೀಣಿಸಿದಂತಹ ಅರಣ್ಯಗಳು ಮತ್ತು ಅಕ್ಕಪಕ್ಕದ ಪ್ರದೇಶಗಳ ಪುನರುತ್ಪಾದನೆಗಾಗಿ ಈ ಒಂದು ಕಾರ್ಯಕ್ರಮ ಏನಾಗಿದೆ, ಜಾರಿಗೊಳಿಸಲಾಗಿದೆ. ಅಂದರೆ ಕಡಿಮೆ ಆದಂತಹ ಅರಣ್ಯವನ್ನು ಮತ್ತು ಅಕ್ಕಪಕ್ಕದ ಪ್ರದೇಶವನ್ನು ಒಂದು ಉತ್ಪಾದನೆ ಮಾಡಬೇಕಂತೇಳಿ ಈ ಒಂದು ರಾಷ್ಟ್ರೀಯ ಅರಣ್ಯೀಕರಣ ಕಾರ್ಯಕ್ರಮ ಏನು ಮಾಡಲಾಗಿದೆ, ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಅರಣ್ಯೀಕರಣ ಕಾರ್ಯಕ್ರಮವನ್ನು ಈಗ ಗ್ರೀನ್ ಇಂಡಿಯಾ ಮಿಷನ್ದೊಂದಿಗೆ ಏನು ಮಾಡಲಾಗಿದೆ, ಕೂಡಿಸಲಾಗಿದೆ ಅಥವಾ ವಿಲೀನಗೊಳಿಸಲಾಗಿದೆ. ಇದರ ಜೊತೆಗೆ ಗ್ರೀನ್ ಇಂಡಿಯಾ ಮಿಷನ್ನೊಂದಿಗೆ ಇದು ನೋಡಿದೀವಲ್ಲ ಫಸ್ಟ್ ಗ್ರೀನ್ ಇಂಡಿಯಾ ಮಿಷನ್ 2015 ಮತ್ತು 2016ನೇ ಸಾಲಿನಲ್ಲಿ ಏನು ಜಾರಿಯಾಗಿತ್ತು ಅದರೊಂದಿಗೆ ಏನು ಮಾಡಲಾಗಿದೆ, ಈ ರಾಷ್ಟ್ರೀಯ ಅರಣ್ಯೀಕರಣ ಕಾರ್ಯಕ್ರಮ ಸಂಯೋಜನೆಗೊಂಡಿದೆ. ನಗರ ವ್ಯಾನ್ ಯೋಜನೆ NVY ಅಂತೇಳಿ ಕರಿತೀವಿ. ಇದು 2020ರಲ್ಲಿ ಏನು ಮಾಡಲಾಗಿದೆ, ಪ್ರಾರಂಭ ಮಾಡಲಾಗಿದೆ. NVY 2024 ಮತ್ತು 25ರ ವೇಳೆಗೆ ಏನು 24 ಮತ್ತು 25ರ ವೇಳೆಗೆ ಏನು ಮಾಡಲಾಗಿದೆ, 600 ನಗರ ವ್ಯಾನ್ ಮತ್ತು ನಗರ ವಾಟಿಕೆಯನ್ನು ರಚಿಸುವ ಗುರಿಯನ್ನು ಈ ಒಂದು NVY ಹೊಂದಿದೆ. ಅಂದರೆ ನಗರ ವ್ಯಾನ್ ಯೋಜನೆ ಅಂತ. ಇವಾಗ ರಾಷ್ಟ್ರೀಯ ಅರಣ್ಯೀಕರಣ ಕಾರ್ಯಕ್ರಮ ಬಗ್ಗೆ ನೋಡ್ರಿ. ಇದು ರಾಷ್ಟ್ರೀಯ ಅರಣ್ಯೀಕರಣ ಕಾರ್ಯಕ್ರಮ ಕ್ಷೀಣಿಸಿದ ಅರಣ್ಯಗಳು ಮತ್ತು ಅಕ್ಕಪಕ್ಕದ ಒಂದು ಪ್ರದೇಶಗಳ ಪುನರುತ್ಪಾದನೆಗಾಗಿ ಈ ರಾಷ್ಟ್ರೀಯ ಅರಣ್ಯ ಕಾರ್ಯಕ್ರಮ ಏನಾಗಿದೆ, ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಅರಣ್ಯ ಕಾರ್ಯಕ್ರಮವು ಈಗ ಗ್ರೀನ್ ಇಂಡಿಯಾ ಮಿಷನ್ನೊಂದಿಗೆ ಇದು ಕೂಡ ಏನು ಮಾಡಲಾಗಿದೆ, ವಿಲೀನಗೊಳ್ಳಲಾಗಿದೆ. ಎಲ್ಲನೂ ಕೂಡ ಆ ಒಂದು ಗ್ರೀನ್ ಇಂಡಿಯಾ ಮಿಷನ್ನೊಂದಿಗೆ ಏನು ಮಾಡ್ತಾ ಇದ್ದಾವೆ, ವಿಲೀನಗೊಳ್ತಾ ಇದ್ದಾವೆ. ಇದು ಅವಾಗೇನು ನೋಡಿದೀವಲ್ಲ ಅದೇ ಇದು ಸ್ಲೈಡ್ ರಿಪೀಟ್ ಆಗಿದೆ. ಇದು ನಗರ ವ್ಯಾನ್ ಕೂಡ ನೋಡಿದ್ದೀವಿ. ಇವಾಗ ನೋಡ್ರಿ CAF ಅಂದರೆ ಕಾಂಪೆನ್ಸಟರಿ ಅಫ್ರೆಸ್ಟೇಷನ್ ಫಂಡ್ ಅಂದರೆ ಅಭಿವೃದ್ಧಿ ಯೋಜನೆಗಳಿಗಾಗಿ ಅರಣ್ಯ ಭೂಮಿ ತಿರುವನ್ನು ಸರಿದೂಗಿಸಲು ರಾಜ್ಯಗಳ ಪರಿಹಾರಕ್ಕಾಗಿ ಅರಣ್ಯೀಕರಣಕ್ಕಾಗಿ ಈ ಒಂದು CAF ಬಳಸ್ಕೊಂಡಿದ್ವಿ. 90% CAF ಹಣವನ್ನು ರಾಜ್ಯಗಳಿಗೆ ನೀಡಬೇಕು, 10% ಏನು ಮಾಡಬೇಕು, ಕೇಂದ್ರ ಅದನ್ನು ಉಳಿಸ್ಕೊಳ್ಬೇಕು ಅಂಥೇಳಿ ಈ ಒಂದು ಸಂಸ್ಥೆ ಹೇಳ್ತೈತೆ. ಇವಾಗ ನೋಡ್ರಿ, ಭಾರತದಲ್ಲಿ ಅರಣ್ಯಕ್ಕಾಗಿ ಸಂವಿಧಾನದ ಚೌಕಟ್ಟು. ಭಾರತದಲ್ಲಿ ಅರಣ್ಯದ ಅಂದರೆ ನಾವು ಯಾವ ಒಂದು ವಿಧಿಯೊಳಗೆ ಅಥವಾ ನಾವು ಯಾವುದೊಂದು
ಅದರ ಮೇಲೆ ಕಾರ್ಯಗಳನ್ನು ಮಾಡ್ಬೋದು ಅನ್ನೋದು ಈ ಒಂದು ಉದ್ದೇಶ. ಅರಣ್ಯವನ್ನು ಭಾರತ ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ನೀಡಲಾಗಿದೆ, ವರ್ಗೀಕರಿಸಲಾಗಿದೆ. ಅರಣ್ಯ ಯಾವ ಪಟ್ಟಿಯಲ್ಲಿದೆ ಅಂಥೇಳಿ ಕೇಳ್ತಾರೆ, ಅದು ಸಮವರ್ತಿ ಪಟ್ಟಿಯಲ್ಲಿದೆ. ಯಾವ ಪಟ್ಟಿಯಲ್ಲಿದೆ? ಸಮವರ್ತಿ ಪಟ್ಟಿಯಲ್ಲಿ ಅರಣ್ಯವನ್ನು ನಾವು ನೋಡ್ತೀವಿ. ಇದು ಏನು ಮಾಡಲಾಗಿದೆ? ಫಸ್ಟ್ ರಾಜ್ಯ ಪಟ್ಟಿ ಇತ್ತು, ಆಮೇಲೆ ಸಮವರ್ತಿ ಪಟ್ಟಿಗೆ ತರ್ತಾರೆ. ಇದು 1976 ಮತ್ತು 42ನೇ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಅರಣ್ಯಗಳು ಮತ್ತು ಸಸ್ಯ ಪ್ರಾಣಿಗಳು ರಕ್ಷಣೆಯ ಮೇಲಿನ ನ್ಯಾಯವ್ಯಾಪ್ತಿಯನ್ನು ರಾಜ್ಯ ಪಟ್ಟಿಯಿಂದ ಏನು ಮಾಡಲಾಗಿದೆ? ಅರಣ್ಯಗಳ ತಿದ್ದುಪಡಿ ಕಾಯ್ದೆ 1976 42ನೇ ತಿದ್ದುಪಡಿ ಪ್ರಕಾರ ಏನು ಮಾಡಲಾಗಿದೆ ಅಂದರೆ ಅರಣ್ಯಗಳು ಸಸ್ಯ ಪ್ರಾಣಿ ಇವುಗಳ ರಕ್ಷಣೆ ಒಂದು ಹೊಣೆಯನ್ನು ನ್ಯಾಯಸಮ್ಮತಗೊಳಿಸಬೇಕು ಅಂಥೇಳಿ ರಾಜ್ಯ ಪಟ್ಟಿಯಲ್ಲಿದ್ದಂತಹ ಅರಣ್ಯ ಎಂಬ ಒಂದು ಇದನ್ನು ಪಟ್ಟಿಯನ್ನು ಏನು ಮಾಡಲಾಗಿದೆ? ಸಮವರ್ತಿ ಪಟ್ಟಿಗೆ ಸೇರಲಾಗಿದೆ. ಇದು ಶೆಡ್ಯೂಲ್ ಕೇಳಿದ್ರೆ 7ನೇ ಶೆಡ್ಯೂಲ್. ಹಾಗಾದರೆ ಈಗ ಮೂಲಭೂತ ಕರ್ತವ್ಯ ಮತ್ತು ನಿರ್ದೇಶನ ತತ್ವಗಳು ಅಂದರೆ ಭಾರತದಲ್ಲಿ ಅರಣ್ಯಕ್ಕಾಗಿ ಏನು ಮೂಲಭೂತ ಕರ್ತವ್ಯ ಇದ್ದಾವೆ ಹಾಗೂ ಏನು ನಿರ್ದೇಶನ ತತ್ವಗಳಿದ್ದಾವೆ ಅಂತ ನೋಡ್ರಿ. ಆರ್ಟಿಕಲ್ 51A ಇಲ್ಲಿ ನೋಡ್ರಿ, ಅರಣ್ಯಗಳನ್ನು ಒಳಗೊಂಡಿರುವಂತಹ ನೈಸರ್ಗಿಕ ಪರಿಸರವನ್ನು ನಾವು ನೋಡಬೇಕು, ರಕ್ಷಿಸಬೇಕು, ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿರ್ತೈತಿ. ಇಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಅಂದರೆ ಆರ್ಟಿಕಲ್ 48A ಪರಿಸರವನ್ನು ಏನು ಮಾಡಬೇಕಿಲ್ಲಿ? ರಕ್ಷಣೆ ಮಾಡಬೇಕು. ಎಲ್ಲಿ ಬರ್ತೈತಿ ಇದು ರಾಜ್ಯ ನೀತಿ ತತ್ವಗಳು? ಆರ್ಟಿಕಲ್ 48A ಏನು ಹೇಳಿದ್ದಾರೆ ಅಂದರೆ ನಾವು ಪರಿಸರವನ್ನು ಸಂರಕ್ಷಿಸಬೇಕು, ಸುಧಾರಿಸಲು ಸರ್ಕಾರದ ಪ್ರಯತ್ನಗಳನ್ನು ಏನು ಮಾಡಲಾಗಿದೆ? ಕಡ್ಡಾಯಗೊಳಿಸಬೇಕು ಅನ್ನೋದು ಈ ಒಂದು ರಾಜ್ಯ ನೀತಿ ನಿರ್ದೇಶನ ತತ್ವ 48A ಹೇಳಿದ್ದಾರೆ. ಈಗ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರ್ತೈತೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಇದಕ್ಕೆ WPA ಅಂತ ಕರಿತೀವಿ. ದೇಶದ ವನ್ಯಜೀವಿಗಳು ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ರಕ್ಷಿಸಲು ಭಾರತ ಸರ್ಕಾರ ಜಾರಿಗೆ ತಂದ ಒಂದು ಪರಿಸರ ಶಾಸನ ಈ ಒಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಾಗಿದೆ. ಇದು ವಿವಿಧ ಜಾತಿಯ ಸಸ್ಯ ಪ್ರಾಣಿ ಸಂರಕ್ಷಣೆಗೆ ಕಾನೂನು ಚೌಕಟ್ಟನ್ನು ಒದಗಿಸ್ತೈತಿ. ಯಾವುದು? ವನ್ಯಜೀವಿ ಸಂರಕ್ಷಣೆ ಕಾಯ್ದೆ. ಮತ್ತು ಅವುಗಳಿಗೆ ಹಾನಿ ಮಾಡಬಹುದಾದ ಚಟುವಟಿಕೆಯನ್ನು ಕೂಡ ಏನು ಮಾಡ್ತೈತಿ? ಇದು ನಿಯಂತ್ರಣ ಮಾಡ್ತೈತಿ. ಪರಿಸರ ಸಂರಕ್ಷಣಾ ಕಾಯ್ದೆ EPA ಅಂದರೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಪರಿಸರ ರಕ್ಷಣೆಗಾಗಿ ಸಾಕಷ್ಟು ಅಧಿಕಾರವನ್ನು ಹೊಂದಿರುವಂತಹ ಅಧಿಕಾರಿಗಳ ರಚನೆ ಇರ್ತೈತಿ. ಇಲ್ಲಿ ಪರಿಸರ ಮಾಲಿನ್ಯಕಾರಕಗಳ ವಿಸರ್ಜನೆ, ಅಪಾಯಕಾರಿ ವಸ್ತುಗಳ ನಿರ್ವಹಣೆ, ನಿಯಂತ್ರಣ ಈ ಒಂದು ಪರಿಸರ ಸಂರಕ್ಷಣೆ ಕಾಯ್ದೆಯಲ್ಲಿ ಬರ್ತೈತೆ. ಅರಣ್ಯ ಹಕ್ಕುಗಳ ಕಾಯ್ದೆ 2006 FRA ಅಂದರೆ ಫಾರೆಸ್ಟ್ ರೈಟ್ ಆ್ಯಕ್ಟ್ 2006 ಇದನ್ನು ಪರಿಶಿಷ್ಟ ಪಂಗಡಗಳು ಮತ್ತು ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳ ಕಾಯ್ದೆ ಅಂತೇಳಿ ಕರಿತೀವಿ. ಅರಣ್ಯ ರಕ್ಷಣಾ ಕಾಯ್ದೆ ಅಂದರೂ ಕೂಡ ಒಂದೇ, ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳ ಕಾಯ್ದೆ ಅಂತ ಕೂಡ 2006 ನಾವು ಕರಿತೀವಿ. ಇದು ಭಾರತದಲ್ಲಿ ಒಂದು ಹೆಗ್ಗುರುತಾದಂತಹ ಒಂದು ಶಾಸನ ಆಗಿರ್ತೈತೆ. ಅದು ಅರಣ್ಯವಾಸಿ ಸಮುದಾಯಗಳು ತಲೆಮಾರುಗಳಿಂದ ಅವಲಂಬಿಸಿರುವಂತಹ ಭೂಮಿಯಾಗಿರ್ಬೋದು, ಸಂಪನ್ಮೂಲಗಳ ಮೇಲಿನ ಅವರ ಹಕ್ಕುಗಳನ್ನು ಗುರುತಿಸುವಂತಹ ಮೂಲಕ ಅವರು ಎದುರಿಸುತ್ತಿರುವ ಐತಿಹಾಸಿಕ ಅನ್ಯಾಯವನ್ನು ಪರಿಹರಿಸಲು ಈ ಒಂದು ಅರಣ್ಯ ಹಕ್ಕುಗಳ ಕಾಯ್ದೆ ಜಾರಿಗೆ ತರಲಾಗಿದೆ. ಇಲ್ಲಿ ಸ್ಥಳೀಯ ಸ್ವಯಂ ಆಡಳಿತವನ್ನು ಸಬಲೀಕರಣಗೊಳಿಸಬೇಕು ಮತ್ತು ಬಲಪಡಿಸಬೇಕು ಅನ್ನೋದು ಅದರ ಉದ್ದೇಶ. ಹಾಗೂ ಜನರ ಜೀವನೋಪಾಯ ಭದ್ರತೆಯನ್ನು ಕೂಡ ಪರಿಹಾರ ಮಾಡಬೇಕು, ಅವ್ರ ಬಡತನ ನಿವಾರಣೆ ಮಾಡಬೇಕು, ಬಡವರ ಪರ ಬೆಳವಣಿಗೆಗೆ ಈ ಒಂದು ಕಾಯ್ದೆ ಏನಾಗ್ತೈತಿ? ಅರಣ್ಯ ಹಕ್ಕುಗಳ ಕಾಯ್ದೆ ನೆರವಾಗ್ತೈತಿ. ಓಜೋನ್ ಸವಕಳಿ ಮಾಡುವಂತಹ ನಿಯಂತ್ರಣ ಒಂದು ನಿಯಮಗಳು 2001 ಇಸ್ವಿಯಲ್ಲಿ ಬರ್ತವೆ. 2001 ಇಸ್ವಿಯಲ್ಲಿ ಭಾರತದಲ್ಲಿ ಓಜೋನ್ ಸವಕಳಿ ಮಾಡುವಂತಹ ವಸ್ತುಗಳು ಯಾವಂತಂದರೆ ODS ಅಂದರೆ ಓಜೋನ್ ಡಿಪ್ಲೆಕ್ಟಿಂಗ್ ಸಬ್ಸ್ಟೆನ್ಸಸ್ ಅಂದರೆ ಓಜೋನ್ ಸವಕಳಿ ಮಾಡುವಂಥ ವಸ್ತುಗಳು. ಈ ಒಂದು ಕಾರಣಕ್ಕಾಗಿ ಓಜೋನ್ ಪದರ ಏನು ಮಾಡ್ತಾಯಿದೆ? ಸವಕಳಿಯಿಂದ ಬೆದರಿಕೆಯನ್ನು ಎದುರಿಸುವ ಗುರಿಯನ್ನು ಹೊಂದಿದ ನಿಯಮಗಳನ್ನು ಇದು ಅಳವಡಿಸ್ಕೊಂಡಿದೆ. ಅಂದರೆ ಒಂದು ನಿಯಮಗಳ ಗುಂಪು ಇದಾಗಿದೆ. ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಡಿಯಲ್ಲಿ ಭಾರತದ ಬಾಧ್ಯತೆಗಳನ್ನು ಪೂರೈಸಲು ಈ ನಿಯಮಗಳನ್ನು ಏನು ಮಾಡಲಾಗಿದೆ? ಪರಿಸರ ಒಂದು ಸಂರಕ್ಷಣೆ ಕಾಯ್ದೆ 1986 ಅಡಿಯಲ್ಲಿ ಏನು ಮಾಡಲಾಗಿದೆ? ಸ್ಥಾಪಿಸಲಾಗಿದೆ. ಜೈವಿಕ ಒಂದು
ವೈವಿಧ್ಯತೆ ಕಾಯ್ದೆ, ಇದು 2002ರಲ್ಲಿ ಬರ್ತೈತೆ. ಅದು BDA ಅಂದರೆ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2002. ಇದೇನಂತಂದರೆ ವೈವಿಧ್ಯತೆ ಮತ್ತು ಸಂಬಂಧಿತ ಜ್ಞಾನವನ್ನು ವಿದೇಶಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಬಳಸುವುದರಿಂದ ಉಂಟಾಗುವ ಪ್ರಯೋಜನಗಳನ್ನು ಹಂಚಿಕೊಳ್ಳದೆ ಬಳಸದಂತೆ ಏನು ಮಾಡಬೇಕಿಲ್ಲಿ ರಕ್ಷಿಸುವ ಮತ್ತು ಜೈವಿಕ ಕಳ್ಳತನವನ್ನು ಪರಿಶೀಲಿಸುವಂಥ ಗುರಿಯನ್ನು ಹೊಂದಿರುವಂಥ ಒಂದು ಸಂಪತ್ತಿನ ಕಾಯ್ದೆ ಯಾವುದಾದ್ರೂ ಜೈವಿಕ ವೈವಿಧ್ಯತೆ ಕಾಯ್ದೆ. ಹೀಗೆ ರಾಷ್ಟ್ರೀಯ ಅರಣ್ಯ ಕಾಯ್ದೆ ಇದು 1988ರಲ್ಲಿ ಬರ್ತೈತೆ. ಭಾರತದ ಅರಣ್ಯ ಆಡಳಿತವು 1988ರಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿ ಅಡಿಯಲ್ಲಿ ಏನು ಮಾಡ್ತದೆ, ಅರಣ್ಯ ನೀತಿ ಕಾರ್ಯನಿರ್ವಹಿಸುತ್ತೆ. ಪರಿಸರ ಸಮತೋಲನ ಮತ್ತು ಜೀವನೋಪಾಯದ ಒಂದು ವರ್ಧನೆಗೆ ಏನು ಮಾಡಲಾಗಿದೆ, ಈ ಅರಣ್ಯ ನೀತಿ ಏನು ಮಾಡಲಾಗಿದೆ, ಜಾರಿಗೆ ತರಲಾಗಿದೆ. ರಾಷ್ಟ್ರೀಯ ಅರಣ್ಯ ನೀತಿ 1988 ಅರಣ್ಯದ ಅಡಿಯಲ್ಲಿ ದೇಶದ ಒಟ್ಟು ಪ್ರದೇಶಗಳಲ್ಲಿ ಕನಿಷ್ಠ 33% ಏನು ಮಾಡಲಾಗಿದೆ ಅಂದರೆ ಈ ಒಂದು ಅರಣ್ಯ ನೀತಿ ವಿಸ್ತರಣೆ ಮಾಡಬೇಕು ಅಂತೇಳಿ ಯೋಜನೆ ಕೂಡ ಮಾಡ್ತೈತೆ. ಈಗ ಆಡಳಿತದ ಆಧಾರದ ಮೇಲೆ ಅರಣ್ಯಗಳ ವರ್ಗೀಕರಣ ಯಾವ ರೀತಿ ಮಾಡಬೇಕು ಅಂತೇಳಿ ನೋಡ್ರಿ. ರಾಜ್ಯ ಅರಣ್ಯ ಇಲಾಖೆಗಳು ಭಾರತೀಯ ಅರಣ್ಯ ಕಾಯ್ದೆ 1927ರ ಅಡಿಯಲ್ಲಿ ಅಧಿಸೂಚಿಸಲಾದಂತಹ ಅರಣ್ಯಗಳ ಮೇಲೆ ಅಧಿಕಾರವನ್ನು ಇದು ಹೊಂದಿದೆ. ಇಲ್ಲಿ ಮೀಸಲು ಅರಣ್ಯಗಳು ಬರ್ತವೆ, ಸಂರಕ್ಷಿತ ಅರಣ್ಯಗಳು ಮತ್ತು ಅಸುರಕ್ಷಿತ ಅರಣ್ಯಗಳು. ಈಗ ಮೀಸಲು ಅರಣ್ಯ ಪ್ರದೇಶ ಅಂತಂದರೆ ಈ ಅರಣ್ಯಗಳು ಏನು ಮಾಡ್ತಾವೆ ಅಂದರೆ ಸರ್ಕಾರದ ನೇರ ಒಂದು ಮೇಲ್ವಿಚಾರಣೆಯಲ್ಲಿರ್ತವೆ, ಸರ್ಕಾರದ ಒಡೆತನದಲ್ಲಿರ್ತವೆ ಮತ್ತು ವಾಣಿಜ್ಯ ಉದ್ಯಮಗಳಿಗಾಗಿ ಯಾವುದೇ ಸಾರ್ವಜನಿಕ ಪ್ರದೇಶವನ್ನು ಏನು ಮಾಡಲಾಗಿಲ್ಲ, ಇದು ಅನುಮತಿಸುವುದಿಲ್ಲ. ಅಂದರೆ ಯಾವುದೇ ವಾಣಿಜ್ಯ ಅಂದರೆ ವ್ಯವಹಾರ ಮಾಡಲಿಕ್ಕೆ ಏನು ಮಾಡಲಾಗಿಲ್ಲ, ಯಾವುದೇ ಸಾರ್ವಜನಿಕ ಒಂದು ಪ್ರದೇಶವನ್ನು ಇದು ನೀಡೋದಿಲ್ಲ. ಇದು ಮೀಸಲು ಅರಣ್ಯ ಪ್ರದೇಶ ಆಗಿರ್ತೈತೆ. ಇಲ್ಲಿ ಯಾರು ಖಾಸಗಿ ಒಡೆತನದ್ರು ಬಂದು ಇಲ್ಲಿ ಏನು ಕಾರ್ಯಕ್ರಮಗಳು ಮಾಡುವಂತಿಲ್ಲ. ಹಾಗೆ ಸುರಕ್ಷಿತ ಅರಣ್ಯ ಅಥವಾ ಸಂರಕ್ಷಿತ ಅರಣ್ಯ ನೋಡ್ರಿ, ಇದು ಸರ್ಕಾರ, ಇದನ್ನು ಕೂಡ ಸರ್ಕಾರ ನೋಡ್ಕೊಳ್ತೈತೆ. ಇಲ್ಲಿ ಸ್ಥಳೀಯ ಜನರಿಗೆ ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಲು ಮತ್ತು ಹಾನಿಯಾಗದಂತೆ ಜಾನುವಾರುಗಳನ್ನು ಮೇಯಿಸಲು ಇಲ್ಲಿ ಅನುಮತಿಸಲಾಗಿದೆ. ಅಂದರೆ ಇಲ್ಲಿ ನೋಡ್ಬೋದು ಅರಣ್ಯ ಜನರಿಗೆ ಅಂದರೆ ಸ್ಥಳೀಯ ಜನರಿಗೆ ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಬಹುದು ಮತ್ತು ಅವರಿಗೆ ಆ ಒಂದು ಪ್ರದೇಶಕ್ಕೆ ಹಾನಿಯಾಗದಂತೆ ಜಾನುವಾರು ಕೂಡ ಇಲ್ಲಿ ಮೇಯಿಸ್ಬೋದು. ಈಗ ಅಸುರಕ್ಷಿತ ಅರಣ್ಯ ಅಂದರೆ ಮರ ಕಡಿಯಲು ಅಥವಾ ದನ ಮೇಯಿಸಲು ಯಾವುದೇ ನಿರ್ಬಂಧಗಳಿಲ್ಲ, ಏನು ಮಾಡೋಂಗಿಲ್ಲ. ಇಲ್ಲಿ ಮರ ಕಡಿಯಲು ಮತ್ತು ದನ ಮೇಯಿಸಲು ಯಾವುದೇ ನಿರ್ಬಂಧ ಇಲ್ಲ. ಇಲ್ಲಿ ಅವರು ದೇಶದ ಒಟ್ಟು ಅರಣ್ಯ ಪ್ರದೇಶದ 18% ಏನು ಮಾಡಲಾಗಿದೆ, ಆಕ್ರಮಿಸಿಕೊಂಡಿದ್ದಾರೆ. ಇದಕ್ಕೇನಂತೀವಿ ನಾವು ಅಸುರಕ್ಷಿತ ಅರಣ್ಯ ಅಂಥೇಳಿ ಕರಿತೀವಿ. ಇಲ್ಲಿ ಯಾವುದಂದರೆ ಯಾವುದೋ ಒಂದು ರಕ್ಷಣೆ ಇಲ್ಲ. ಇಲ್ಲಿ ಸಂವಿಧಾನದ ಪ್ರಕಾರ ಅರಣ್ಯಗಳ ವರ್ಗೀಕರಣ, ರಾಜ್ಯದ ಅರಣ್ಯಗಳು ಅಂದರೆ ಸಂಪೂರ್ಣ ಸರ್ಕಾರದ ನಿಯಂತ್ರಣದಲ್ಲಿ ಈ ರಾಜ್ಯದ ಅರಣ್ಯಗಳು ಇರ್ತವೆ. ಅರಣ್ಯ ಪ್ರದೇಶ ಕೂಡ ಇದು ಹೊಂದಿರ್ತೈತೆ. ಹಾಗಾಗಿ ಇವು ಕರಿತೀವಿ ರಾಜ್ಯದ ಅರಣ್ಯಗಳು ಅಂತ ಕರಿತೀವಿ. ಈಗ ವಾಣಿಜ್ಯ ಅರಣ್ಯಗಳು ಸ್ಥಳೀಯ ಸಂಸ್ಥೆಗಳಂತಹ ಮುನ್ಸಿಪಲ್ ಕಾರ್ಪೊರೇಷನ್ಗಳು, ಗ್ರಾಮ ಪಂಚಾಯತ್ಗಳ ಒಡೆತನದಲ್ಲಿವೆ ಮತ್ತು ತಮ್ಮ ಕಾರ್ಯವನ್ನು ಕೂಡ ನಿರ್ವಹಿಸ್ತವೆ. ಖಾಸಗಿ ಅರಣ್ಯ, ಇದು ಖಾಸಗಿ ಒಡೆತನದಲ್ಲಿ ಈ ಒಂದು ಅರಣ್ಯ ಕಂಡುಬರ್ತೈತೆ. ಸಂಯೋಜನೆ ಆಧಾರದ ಮೇಲೆ ಅರಣ್ಯಗಳ ವರ್ಗೀಕರಣ ನೋಡು. ಉಷ್ಣವಲಯದ ಸದಾ ಹಸಿರು ಅರಣ್ಯಗಳು, ಇಲ್ಲಿ ಮಳೆ ಎಷ್ಟಾಗ್ತದೆ ಅಂದರೆ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗ್ತೈತೆ. ಇಲ್ಲಿ ಉಷ್ಣವಲಯದ ಸದಾ ಅರಣ್ಯ ಪ್ರದೇಶದಲ್ಲಿ 200 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಆಗ್ತದೆ. ಇಲ್ಲಿ ವರ್ಷ ಪೂರ್ತಿ ಏನಾಗ್ತೈತೆ, ಉಷ್ಣ ಇರ್ತೈತೆ. ಉಷ್ಣವಲಯದ ಸದಾ ಹಸಿರು ಅರಣ್ಯ ಅಂದ್ರೆ ಉಷ್ಣ ಇರುತ್ತೆ ಅಂತ ಅರ್ಥ. ಇಲ್ಲಿ ಎಲೆ ಬೆಳೆದು ಏನಾಗ್ತದೆ, ಸದಾ ಹಸಿರಾಗಿರುತ್ತೆ. ಉಷ್ಣ ಇದ್ದರೂ ಕೂಡ ಎಲೆಯಲ್ಲಿ ಉದುರೋದಿಲ್ಲ, ಯಾವಾಗಲೂ ಹಸಿರಾಗಿ ಕಾಣ್ತವೆ. ಪ್ರದೇಶಗಳು ಪಶ್ಚಿಮ ಘಟ್ಟಗಳು, ಈಶಾನ್ಯ ಭಾರತ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇಲ್ಲೆಲ್ಲ ಏನು ಮಾಡ್ತವೆ, ಈ ಒಂದು ಉಷ್ಣವಲಯದ ಸದಾ ಅರಣ್ಯ ಹೆಸರುಗಳು ಕಂಡುಬರ್ತವೆ. ಇಲ್ಲಿ ಯಾವ್ಯಾವ ಮರ ಇರ್ತವೆ ಅಂದರೆ ಎಬುನಿ ಇರ್ತೈತಿ, ಮಹಾಗನಿ, ರೋಸ್ ವುಡ್, ಇವೆಲ್ಲ ಮರಗಳು ಏನು ಮಾಡ್ತವೆ ಉಷ್ಣವಲಯದ ಒಂದು ಹಸಿರು ಅರಣ್ಯದಲ್ಲಿ ಕಂಡುಬರ್ತವೆ. ನೋಡಿ ಇಲ್ಲಿ ಸೂಚಿಸಿದಲ್ಲ, ಇಲ್ಲೆಲ್ಲ ಏನು ಮಾಡ್ತವೆ ಅಂದರೆ ಈ ಒಂದು ಉಷ್ಣವಲಯದ ಸದಾ ಹಸಿರು ಅರಣ್ಯಗಳು ಕಂಡುಬರ್ತವೆ. ಉಷ್ಣವಲಯದ ಪರ್ಣಪಾತಿ ಅರಣ್ಯಗಳು, ಇವು 100 ರಿಂದ 200 ಸೆಂಟಿಮೀಟರ್ ಮಳೆ ಆಗ್ತವೆ. ಇವು ಬೇಸಿಗೆಯಲ್ಲಿ ಎಲೆ ಬೀಳ್ತವೆ. ಇಲ್ಲಿ ಅಲ್ಲಿ ಏನಾಗಲು ಎಲೆ ಬೀಳಲ್ಲ, ಇಲ್ಲಿ ಎಲೆ ಬೀಳ್ತವೆ. ಪರ್ಣಪಾತಿ ಒಂದು ಅರಣ್ಯದಲ್ಲಿ ಎಲೆ ಬೀಳ್ತವೆ. 100 ರಿಂದ 200 ಸೆಂಟಿಮೀಟರ್ ಮಳೆ ಆಗ್ತೈತಿ. ಭಾರತದಲ್ಲಿ ಅತ್ಯಂತ ವ್ಯಾಪಕ ಅರಣ್ಯ ಪ್ರಕಾರ ಇದು. ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಒಂದು ವಿಸ್ತೀರ್ಣವನ್ನು ಹೊಂದಿದ ಅಥವಾ ವ್ಯಾಪಕ ಅಂದರೆ ಅತಿ ದೊಡ್ಡ ಪ್ರದೇಶವನ್ನು ಹೊಂದಿರುವಂಥ ಅರಣ್ಯ ಅಂದರೆ ಅದು ಪರ್ಣಪಾತಿ. ಇದು ಮಧ್ಯಪ್ರದೇಶದ ಕಂಡುಬರ್ತೈತಿ. ದಕ್ಷಿಣ ಭಾರತದ ಒಂದು ಪೀಠಭೂಮಿಯಲ್ಲಿ ಈ ಒಂದು ಉಷ್ಣವಲಯದ
ಪರ್ಣಪಾತಿ ಅರಣ್ಯಗಳನ್ನು ನೋಡ್ತೀವಿ. ಇಲ್ಲಿ ಪ್ರಮುಖ ಮರಗಳು ಯಾವ್ಯಾವ ಅಂದರೆ ತೇಗ ಇದೆ, ಇಲ್ಲಿ ಸಾಲಿದೆ, ಬಿದಿರಿದೆ. ಇವೆಲ್ಲ ಒಂದು ಉಷ್ಣವಲಯದ ಪರ್ಣಪಾತಿ ಅರಣ್ಯದಲ್ಲಿ ಕಂಡುಬರ್ತವೆ. ಈಗ ಉಷ್ಣವಲಯದ ಮುಳ್ಳು ಅರಣ್ಯಗಳು. ಇಲ್ಲಿ 70 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಆಗ್ತದೆ. ಇಲ್ಲಿ ಮುಳ್ಳುಗಳು ಉಳ್ಳ ಸಸ್ಯಗಳು ಇಲ್ಲಿ ಕಂಡುಬರ್ತವೆ. ರಾಜಸ್ಥಾನ, ಗುಜರಾತ್, ದಕ್ಷಿಣ ಪಂಜಾಬ್ ಇಲ್ಲೆಲ್ಲ ಏನು ಮಾಡ್ತೇವೆ, ಉಷ್ಣವಲಯದ ಮುಳ್ಳು ಪ್ರದೇಶಗಳು ಕಂಡುಬರ್ತವೆ. ಪ್ರಮುಖ ಸಸ್ಯಗಳು ಯಾವುವು ಅಂದರೆ ಇಲ್ಲಿ ಬಾಬುಲು, ಅಕೇಶಿಯಾ, ಕೇರಿ, ಈ ಎಲ್ಲ ಸಸ್ಯಗಳು ಏನು ಮಾಡ್ತೇವೆ ಇಲ್ಲಿ ಕಂಡುಬರ್ತವೆ ಇಲ್ಲಿ ಉಷ್ಣವಲಯದ ಮುಳ್ಳು ಅರಣ್ಯಗಳಲ್ಲಿ. ಪರ್ವತ ಅರಣ್ಯಗಳು ಇವು ಹೆಂಗಿರ್ತಾರೆ, ಮೌಂಟೇನ್ ಫಾರೆಸ್ಟ್ ಎತ್ತರದ ಪ್ರದೇಶದಲ್ಲಿ ಕಂಡುಬರ್ತವೆ. ತಂಪಾದ ಹವಾಮಾನ ಇರ್ತೈತಿ. ಇಲ್ಲಿ ಎಲೆಗಳು ಪ್ರದೇಶಗಳು ನೋಡಿ, ಪ್ರದೇಶಗಳು ಎಲ್ಲಿ ಕಂಡುಬರ್ತವೆ ಅಂದರೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಕಂಡುಬರ್ತೈತಿ. ನೀಲಗಿರಿ ಒಂದು ಪ್ರದೇಶದಲ್ಲಿ, ಅಣ್ಣಾಮಲೈ ಬೆಟ್ಟದಲ್ಲಿ ಏನು ಮಾಡ್ತೀವಿ, ಪರ್ವತ ಅರಣ್ಯಗಳು ಕಂಡುಬರ್ತೀವಿ. ಇಲ್ಲಿ ಯಾವ ಮರ ಇರ್ತವೆ ಅರಣ್ಯದಲ್ಲಿ ಅಂದರೆ ಪೈನ್ ಇರುತ್ತೆ, ದೇವದಾರು ಮರ ಇರುತ್ತೆ, ಘರ್ ಮರ ಇರುತ್ತೆ, ಪರ್ ಮರ ಇರ್ತೈತಿ. ಇವೆಲ್ಲ ಮರಗಳು ಅರಣ್ಯ ಒಂದು ಪರ್ವತದಲ್ಲಿ ಕಂಡುಬರ್ತವೆ. ಮ್ಯಾಂಗ್ರೋವ್ ಅರಣ್ಯಗಳು ಎಲ್ಲಿ ಕಂಡುಬರ್ತವೆ ಅಂತಂದರೆ ಕರಾವಳಿ ಮತ್ತು ಡೆಲ್ಟಾ ಪ್ರದೇಶದಲ್ಲಿ ಕಂಡುಬರ್ತವೆ. ಉಪ್ಪು ನೀರಿನಲ್ಲಿ ಬೆಳೀತವೆ. ಇವು ಪ್ರದೇಶಗಳು ಸುಂದರ್ಬನ್ಸ್, ಗೋದಾವರಿ, ಕೃಷ್ಣ ಡೆಲ್ಟಾಗಳು ಈ ಒಂದು ಪ್ರದೇಶದಲ್ಲಿ ಏನು ಮಾಡ್ತೀವಿ, ಮ್ಯಾಂಗ್ರೋವ್ ಅರಣ್ಯಗಳು ಕಂಡುಬರ್ತೀವಿ. ಇಲ್ಲಿ ಪ್ರಮುಖ ಮರ ಯಾವುದಂದರೆ ಸುಂದರಿ ಮರ. ಅರಣ್ಯ ಹೊದಿಕೆಯ ಸಾಂದ್ರತೆಯ ಆಧಾರದ ಮೇಲೆ ಅರಣ್ಯಗಳ ವರ್ಗೀಕರಣ. ಭಾರತೀಯ ಅರಣ್ಯ ಒಂದು ಸಮೀಕ್ಷೆ ವರ್ಗೀಕರಣ ಪ್ರಕಾರ ಅತ್ಯಂತ ದಟ್ಟವಾದ ಅರಣ್ಯ ಯಾವುದಂದರೆ ದಟ್ಟವಾದ ಮೇಲಾವರಣ ವ್ಯಾಪ್ತಿ ಸಾಂದ್ರತೆ 70%ಗಿಂತ ಹೆಚ್ಚು. ಮಧ್ಯಮ ದಟ್ಟವಾದಂಥ ಅರಣ್ಯ ಪ್ರದೇಶ, ಇಲ್ಲಿ ಮಧ್ಯಮ ದಟ್ಟದ ಮೇಲ್ಪದರ ಅಥವಾ ಮೇಲಾವರಣ ಎಷ್ಟಿರ್ತದೆ ಅಂದರೆ 40ರಿಂದ 70 ಇರ್ತೈತಿ. ತೆರೆದ ಅರಣ್ಯಗಳು ಎಲ್ಲಿರ್ತದೆ ಅಂದರೆ ವಿರಳವಾದಂಥ ಮೇಲಾವರಣದ ಒಂದು ವ್ಯಾಪ್ತಿಯಲ್ಲಿ ಇರ್ತೈತಿ. ಇದು 10ರಿಂದ 40% ಕಂಡುಬರ್ತೈತೆ. ಭಾರತದ ಒಂದು ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿನ ಅತಿ ದೊಡ್ಡ ಅರಣ್ಯ ಪ್ರದೇಶ ಎಷ್ಟು 5 ರಾಜ್ಯಗಳು ಏನು ಮಾಡಲಾಗಿದೆ, ಫಸ್ಟ್ ಸ್ಥಾನವನ್ನು ತೆಗೆದಲಾಗಿದೆ. ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಒಡಿಶಾ ಮತ್ತು ಮಹಾರಾಷ್ಟ್ರ. ಇವು 5 ಒಂದು ಪ್ರದೇಶಗಳಾಗಿದ್ದಾವೆ. ಹಾಗೆ ಒಟ್ಟು ಭೌಗೋಳಿಕ ಪ್ರದೇಶದ ಒಂದು ಶೇಕಡಾವಾರು ಅರಣ್ಯ ಪ್ರದೇಶವನ್ನು ಪರಿಗಣಿಸಿ ಭಾರತದ ರಾಜ್ಯ ಅರಣ್ಯ ವರದಿಯಲ್ಲಿ 5 ಏನಾಗಿದೆ, ಇವನು ಕೂಡ 5 ಪ್ಲೇಸ್ಗಳು ಕಂಡುಕೊಂಡಿದ್ದಾವೆ. ಒಂದು ಮಿಜೋರಾಂ, ಅರುಣಾಚಲ ಪ್ರದೇಶ, ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್. ಇದೇನಾಗಿದೆ, ಒಟ್ಟು ಭೌಗೋಳಿಕ ಪ್ರದೇಶವನ್ನು ಪರಿಗಣಿಸಿ ನಾವು ಭಾರತ ರಾಜ್ಯದ ಅರಣ್ಯ ಒಂದು ಅಗ್ರರಾಜ್ಯಗಳ ಪಟ್ಟಿಗಳನ್ನು ಮಾಡಿದ್ದೀವಿ. ಇಷ್ಟೇನಾಯಿತು, ಇಲ್ಲಿಗೆ ಈ ಒಂದು ವಿಷಯದ ಮೇಲೆ ತರಗತಿ ಮುಗಿತು. ಮುಂದಿನ ತರಗತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮುಖ್ಯ ಅಂಶಗಳಿದ್ದಾವೆ. ಆ ಒಂದು ತರಗತಿ 2ನೇ ಪಾರ್ಟ್ ಆಗಿ ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.